ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ನಾನು ನಿಮ್ಮ ಸತೀಶ್, ಕೋಲಾರ ಜಿಲ್ಲಾ BJP ಯುವ ಮೋರ್ಚಾ ಉಪಾಧ್ಯಕ್ಷ. ಬಂಧುಗಳೇ, ಇದೇ ತಿಂಗಳ 3/8/2024 ಶನಿವಾರ ಬೆಳಿಗ್ಗೆ ಮೈಸೂರು ಚಲೋ ಪಾದಯಾತ್ರೆಯನ್ನು ನಮ್ಮ BJPಯ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ವಿಜೇಂದ್ರ ಅಣ್ಣವರು ಈ ಒಂದು ಮೈಸೂರು ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಮೈಸೂರು ಚಲೋಗೆ ನಮ್ಮ ಕರ್ನಾಟಕ ರಾಜ್ಯದ BJPಯ ನಾಯಕರುಗಳು ಹಾಗೂ ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ಮೈಸೂರು ಚಲೋ ಏನಕ್ಕಾಗಿ ಈ ಪಾದಯಾತ್ರೆ? ಇವತ್ತಿನ ದಿನ ಪ್ರಜಾಪ್ರಭುತ್ವದ ಈ ಒಂದು ದೇಶದಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಸರ್ಕಾರಕ್ಕೆ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ST ಸಮುದಾಯದಲ್ಲಿ ಮೀಸಲಿಟ್ಟಂತಹ ಒಂದು ಅನುದಾನ 187 ಕೋಟಿ ರೂಪಾಯಿನ ಗುಲಾಮ್ ಮಾಡಿರುವಂಥ ವಿಷಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗೂ ಈ ಮೂಢ ಹಗರಣದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರದ CMಗಳಾದಂತಹ ಸಿದ್ದರಾಮಯ್ಯನವರ ಹೆಸರು ಅತಿ ಹೆಚ್ಚಾಗಿ ಕೇಳಿಬರ್ತಿರೋದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಹಾಗಾಗಿ ಈ ಒಂದು ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಇದೇ 3/8/2024 ಶನಿವಾರದಂದು ಮೈಸೂರು ಚಲೋ ಪಾದಯಾತ್ರೆ ಮುಖಾಂತರ ನಾವೆಲ್ಲರೂ ಈ ಒಂದು ಸರ್ಕಾರನ, ಈ ಒಂದು ಭ್ರಷ್ಟಾಚಾರದ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ನಾವು ಒಗ್ಗೂಡಬೇಕು. ಹಾಗೂ ಇದೇ BJPಯ ಕೋಲಾರ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನಾವು BJP ಕಾರ್ಯಕರ್ತರಾದಂತಹ ನಾವೆಲ್ಲರೂ ಕೂಡ ನಾವು ಆಗಮಿಸಲಿದ್ದೇವೆ. ಈ ಒಂದು ಮೈಸೂರು ಚಲೋ ಪಾದಯಾತ್ರೆಯನ್ನು ಯಶಸ್ವಿಯನ್ನಾಗಿಗೊಳಿಸಿ ಈ ಒಂದು ಪ್ರಜಾಪ್ರಭುತ್ವದ ದೇಶದಲ್ಲಿ ಪ್ರಜೆಗಳಿಗೆ ನ್ಯಾಯ ಕೊಡುವಂತಹ ಒಂದು ಕೆಲಸವನ್ನು ನಾವು ಈ ಒಂದು ಮೈಸೂರು ಚಲೋ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸುತ್ತಾ, ಜೈ ಬೋಲೋ ಭಾರತ್ ಮಾತಾ ಕಿ ಜೈ.